ರಂಜಾನ್ ಅಂತ ಬಂದ್ರೇನೆ ಈ ಒಂದು ಫ್ರೆಸರ್ ಟೌನ್ ಬಹಳ ಲೈಕ್ ಒಂದ್ ರೀತಿ ನಿಮ್ಗೆ ಫುಲ್ ರಶ್ ಅಲ್ಲಿ ಇರುತ್ತೆ, ಒಂಚೂರು ಖಾಲಿ ಇರಲ್ಲ. ಹಲೋ ಅಂತ ಮಸ್, ದಿಸ್ ಇಸ್ ಶಾರುಖ್. ನೀವು ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ರಂಜಾನು ಸ್ಟಾರ್ಟ್ ಆಗಿದೆ, ಮಂತು ಸ್ಟಾರ್ಟ್ ಆಗಿದೆ. ಸೊ ಎಲ್ರಿಗೂ ಗೊತ್ತಿರುತ್ತೆ, ರಂಜಾನ್ ಅಂತ ಬಂದ್ರೇನೆ ಈ ಒಂದು ಫ್ರೆಸರ್ ಟೌನ್ ಬಹಳ ಲೈಕ್ ಒಂದ್ ರೀತಿ ನಿಮ್ಗೆ ಫುಲ್ ರಶ್ ಅಲ್ಲಿ ಇರುತ್ತೆ, ಒಂಚೂರು ಖಾಲಿ ಇರಲ್ಲ. ಇವತ್ತು ನೋಡಿದ್ರೆ ಫುಲ್ಲು ಖಾಲಿನೇ, ಬರೀ ನಿಮ್ಗೆ ರೆಸ್ಟೋರೆಂಟ್ಸ್ ಅಲ್ಲಿ ಮಾತ್ರ ಸ್ಟಾಲ್ಸ್ ಆಗಿರ್ತಾರೆ, ಅದು ಮಾತ್ರನೇ ಇರೋದು. ಬಟ್ ಲಾಸ್ಟ್ ಇಯರ್ ನೋಡಿದ್ರೆ ಮಾತ್ರ ಲಾಸ್ಟ್ ಇಯರ್ ಸಕ್ಕದಾಗಿರ್ತಿತ್ತು. ಅಂದ್ರೆ ಇಲ್ಲಿ ಬಂದ್ರೇನೆ ಅದೊಂಥರ ವೈಬ್, ಆ ವೈಬ್ ಚೆನ್ನಾಗಿರ್ತಿತ್ತು. ಬಟ್ ಈ ಸತಿ ಬಂದು ಆ ವೈಬ್ ಇಲ್ಲ ಇಲ್ಲಿ, ಬಿಕಾಸ್ ಆಫ್ ತುಂಬ ಪ್ರಾಬ್ಲಮ್ಸ್ ನಡೀತಿದೆ ಇಲ್ಲಿ, ರೆಸಿಡೆನ್ಷಿಯಲ್ ಪ್ರಾಬ್ಲಮ್ ಅವು ಇವು ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ಕಟ್ ಮಾಡೋರೆ. ಬಟ್ ಇದಕ್ಕಿಂತ ಬೇರೆ ಕಡೆ ಎಲ್ಲ ಸ್ಟಾರ್ಟ್ ಮಾಡೋರಂತೆ. ಸ್ವಲ್ಪ ದಿವಸದಲ್ಲಿ ಯಾವ ವಿಡಿಯೋನೂ ಬರುತ್ತೆ, ವೆಯ್ಟ್ ಮಾಡಿ. ಬಟ್ ಇವತ್ತು ಇಲ್ಲಿ ಏನೇನು ಸಿಗುತ್ತೆ ಲೆಟ್ ಸಿ. ಆಲ್ಮೋಸ್ಟ್ ಬಂದು ರೆಸ್ಟೋರೆಂಟ್ ಅವ್ರು ಬಂದು ಆ ರೆಸ್ಟೋರೆಂಟ್ ಒಳಗಡೆ ಸ್ಟಾಲ್ಸ್ ಹಾಕವ್ರೆ, ಬಟ್ ಹೊರಗಡೆ ಎಲ್ಲೂ ಸ್ಟಾಲ್ಸ್ ಇಲ್ಲ. ಸೊ ಏನೇನಿದೆ ಅಂತ ಅವೇ ನೋಡ್ಕೊಣ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆ ವೈಬ್ ನನ್ನಲ್ಲಿದೆ ವೈಬು, ಬಟ್ ಇಲ್ಲಿ ವೈಬ್ ಇಲ್ಲ. ಲೆಟ್ ಸಿ ಯಾವ್ದಾರ ಒಂದು ರೆಸ್ಟೋರೆಂಟ್ ಒಳಗಡೆ ನುಗ್ಗಿ ಏನಾರ ಒಂದು ಇಫ್ತಾರ್ ಮೀಲ್ ಥರ ಏನಾರ ಸಿಗುತ್ತಾ ಅಂತ ನೋಡೋಣ. ಅಂದರೆ ಈ ಇಫ್ತಾರ್ ಈ ಟೈಮೇ ಅಂದರೆ ನಿಮಗೆ ಒಂದು ಡೇಟ್ಸು, ಒಂದು ಸಮೋಸ, ಒಂದು ಸ್ವಲ್ಪ ಬೌಲ್ ಆಫ್ ರೈಸ್ ಅವೆಲ್ಲ ಇರಬೇಕಲ್ಲ. ಸೊ ಏನಿದೆ ಅಂತ ನೋಡೋಣ. ಸೊ ಸ್ಟಾರ್ಟಿಂಗ್ ಬಂದು ಇಲ್ಲಿಂದಾನೇ ಶುರು ಮಾಡೋಣ ಬನ್ನಿ. ಸೊ ಈ ಒಂದು ಸ್ಟ್ರೀಟು ಟುವರ್ಡ್ಸ್ ಏನೇನಿದೆ ಅಂತ ನೋಡ್ಕೊಂಡು ಬರೋಣ, ಹಂಗೆ ಬನ್ನಿ. ಓಕೆ ಅಂತಮ್ಮ. ಸೊ ಫಸ್ಟ್ ಬಂದು ಇಲ್ಲಿ ಈ ರೆಸ್ಟೋರೆಂಟ್ ನೋಡ್ತಿದ್ದೀರಲ್ಲ, ಸೊ ಇದು ಬಂದು ಕರಾಮ ರೆಸ್ಟೋರೆಂಟು. ಇವರು ಸಹ ಅಷ್ಟೇ. ಸೊ ಸ್ಟಾಲ್ ಅನ್ನೋದು ಬಂದು ಒಳಗಡೆ ಹಾಕವ್ರೆ, ನಾಟ್ ಲೈಕ್ ನಿಮಗೆ ಹೊರಗಡೆ ಈ ಫುಟ್ಪಾತ್ ಬರುತ್ತಲ್ಲ, ಅಲ್ಲಿ ಅಲೋವ್ ಇಲ್ಲ ಇಲ್ಲಿ ಈ ಒಂದು ಸ್ಟಾಲ್ಸ್ ಎಲ್ಲ ಹಾಕೋಕ್ಕೆ. ಬಟ್ ಅದನ್ನು ಬಿಟ್ಟು ದೇ ಕ್ಯಾನ್ ಲೈಕ್ ಅವ್ರಿಗೆ ಅಲೋವ್ ಇರೋದಂದರೆ ಈ ರೆಸ್ಟೋರೆಂಟ್ ಒಳಗೆ ಮಾತ್ರ. ಅವ್ರೊಳಗೆ ಅವ್ರಿಗೆ ಏನು ಬೇಕಾದ್ರೂ ಸೇಲ್ ಮಾಡ್ಬೋದು, ಆ ಥರ ಒಂದು ಪರ್ಮಿಷನ್ ಕೊಟ್ಟವ್ರೆ. ಬಟ್ ನನಗೆ ಒಂದು ವೈಬ್ ಅನ್ನೋದೊಂದು ಸಿಗ್ತಿಲ್ಲ. ನಿಜ ನೀವೇ ಹೇಳಿ, ಲಾಸ್ಟ್ ಇಯರ್ ನಾನು ಇಲ್ಲಿ ವಿಡಿಯೋ ಮಾಡಿದೆ, ಸಾಕಾಗಿತ್ತು ಮಾತ್ರ ಇಲ್ಲಿ ವೈಬು. ಲಿಟ್ರಲಿ ಇಲ್ಲಿ ಮಟನ್ದು ಇದು ಮಾಡ್ತಾರಲ್ಲ, ಹತ್ತರ್ಕ ಗೋಶ್ ಅಂತ ಮಾಡ್ತಾರೆ, ಆಮೇಲೆ ಹಲವಾರು ಡಿಶಸ್ ಮಾಡ್ತಾರೆ, ಅವೆಲ್ಲ ತುಂಬ ಸಗದಾಗಿತ್ತು. ಆಮೇಲೆ ನಮ್ಮ ಜೊತೆ ಬಂದು ವಿ ಹ್ಯಾವ್ ಅವರ್ CM. ಸೊ ಅಲ್ಲಿಂದ ಹಂಗೆ ವಾಕಿಂಗ್ ಮಾಡ್ತಾ ಬಂದು ಇಲ್ಲಿ ನೋಡಿದ್ರೆ ಆಲ್ಮೋಸ್ಟು ಈ ಥರ ಸ್ಟಾಲ್ಸು ನೋಡ್ತಿದ್ದೀರಲ್ಲ. ಸೊ ಹಿಂದೆ ಬಂದು ಅವ್ರವರು ಅಂಗಡಿಯಲ್ಲೇ ಮಾಡ್ಕೋಬೇಕು. ಅವರು ಒಳಗಡೆ ಲೈಕ್ ಫುಟ್ಪಾತಲ್ಲಿ ಸ್ಟಾಲ್ ಹಾಕೋಂಗಿಲ್ಲ, ಒಳಗಡೆ ಸ್ಟಾಲ್ ಹಾಕ್ಕೊಂಡು ಏನು ಬೇಕಾದ್ರೂ ಸೇಲ್ ಮಾಡ್ಬೋದು. ಜೊತೆಗೆ ಬಂದು ಇಲ್ಲಿ ಸೊ ಪೊಲೀಸು ನಿಂತವ್ರೆ. ಸೊ ದೇ ಲೈಕ್ ಒಂದು ಫುಲ್ ಸೆಕ್ಯೂರಿಟಿ ಅಲ್ಲೇ ಇದೆ ಇಲ್ಲಿ. ಏನು ಬೈ? ಫಾರಿನ್ ಸರ್ ಅಲ್ಲ ಅವರು. ಮತ್ತೆ ಅಣ್ಣ ನಾವು ಪೊಲೀಸ್ ಅಂತ ಹೇಳಿದ್ರೆ ಅಣ್ಣ ಫಾರಿನ್ ಸರ್ ಇದ್ದಾರೆ ಅಂತ ಅವ್ರೆ. ಸೊ ಫುಲ್ ಸೆಕ್ಯೂರಿಟಿಯಲ್ಲಿ ಇದೆ ಇಲ್ಲಿ. ಮೋಸ್ಟ್ಲಿ ಬಂದು ನಿಮಗೆ ಇಲ್ಲಿ ಏನು ಮಾಡೋಂಗಿಲ್ಲ ನೀವು, ಓಕೆನಾ? ಸೊ ಬಂದರೆ ಖಂಡಿತ ಈ ಥರ ಲೈಕ್ ಸ್ಟಾಲ್ಸಲ್ಲಿ ಆರಾಮ್ಸೆ ನೀವು ಊಟ ಮಾಡಿಕೊಂಡು ಬಂದು ಒಂದು ಫೀಸ್ಟಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ಈಗ ನೆಕ್ಸ್ಟು ನಾವು ಬಂದು ಇಫ್ತಾರ್ ಮೀಲ್ನ ಟ್ರೈ ಮಾಡೋದಕ್ಕೆ ಅಂತ ಒಂದು ಪ್ಲ್ಯಾನಲ್ಲಿದೆ. ಲೆಟ್ಸ್ ಗೋ ಫಾರ್ ಆ ಒಂದು ಇಫ್ತಾರ್ ಮೀಲ್ನ ಟ್ರೈ ಮಾಡೋಣ. ಹಂಗೆ ಇಲ್ಲಿ ಒಂದು ಮಸೀದಿ ಇದೆ ಗೊತ್ತಾ? ಸೊ ಮಸೀದಿ ಹತ್ರನೇ ಬಂದುಬಿಟ್ಟಿದ್ದೀವಿ, ಡೈರೆಕ್ಟಾಗಿ ನೋಡ್ತೀರಾ. ಸೊ ಮಸೀದಿ ಪಕ್ಕದಲ್ಲಿ ಎಲ್ಲಾರ ಇಫ್ತಾರ್ ಮೀಲ್ ಏನಾರ ಸಿಗುತ್ತಾ ಅನ್ನೋದು ಮೇಯ್ನ್ಲಿ ನೋಡಬೇಕು. ಬೈ ಇಫ್ತಾರ್ ಮೀಲು ಎಲ್ಲಾರ ಇದೆಯಾ ಹುಡುಕಿ? ಯಾವುದಿದು? ಶಿಲ್ಸು ರೆಸ್ಟೋರೆಂಟು ಕಂಪ್ಲೀಟ್ ಇಫ್ತಾರ್ ಮೀಲ್ ಬಾಕ್ಸ್ ಸೆಟ್ ಓನ್ಲಿ 349 ರೂಪೀಸು. ಟ್ರೈ ಮಾಡೋಣ.
ಹೆಂಗಿದ್ರು 349. ನಾವು ಬಂದಿದ್ದು ಮೇಯ್ನು ಕವರ್ ಮಾಡ್ಕೊಂಡು ಹೋಗೋಣ ಅಂತ. ಬಟ್ ಲೆಟ್ಸ್ ಸಿ, ಶೀಲ್ಸ್ ರೆಸ್ಟೋರೆಂಟ್ ಅಂತೆ. ಮೇಯ್ನ್ಲಿ ಡೇಟ್ಸು, ಕಟ್ ಫ್ರೂಟ್ಸು, ಸುಲ್ತಾನ್ ಕಿ ಚಾವಲು ಹೊರಗಡೆನೇ ಹಾಕವ್ರೆ ಬ್ಯಾನರು. ಅದಕ್ಕೆ ಇಲ್ಲಿಂದಾನೇ ಓದ್ತಾ ಇದ್ದೀನಿ. ಜಪಾನ್ ಚಿಕನ್, ಜಪಾನ್ ಚಿಕನ್ ಅಂತ ಬೈ. ಜಪಾನ್ ಚಿಕನ್ ಎಲ್ಲಿ ತಿಂದ್ಬೇಡಿ, ನೆನಪ ಇದೆಯಾ? ಇದು ಎಲ್ಲೋ ಯಾವುದೋ ಒಂದು ಏರಿಯಲ್ಲಿ ತಿಂದಿದ್ದು, ಭಾಳ ದಿವಸ ಆಯಿತು. 6 to 7 ಐಟಮ್ಸ್ ಇದೆ, ಅಲ್ಲಿ ಹೋಗಿ ನೋಡೋಣ ಅಂತೆ. ಹಂಗೆ ನನ್ನ ಜೊತೆ ಫಾಲೋ ಅಪ್ ಮಾಡಿ. One iftar combo, more 2 pieces, more 1 shawarma, 1 spicy pasta, 1 strawberry mojito, 1 mixed berry mojito, 1 Milky Way classic. ಸೊ ಆಲ್ ರೈಟ್ ಅಂತಮ್ಮ. ಸೊ ಇಲ್ಲಿ ಬಂದಿದ ತಕ್ಷಣ ಫಸ್ಟು ಏನೇನಿದೆ ಅಂತ ಫಸ್ಟು ವಿಚಾರಿಸಿದ್ವಿ. ಯಾಕಂದರೆ ನಾವು ಬಂದು ಇಲ್ಲಿ ಏನಾರ ಸ್ಟ್ರೀಟ್ ಫುಡ್ ಸಿಗುತ್ತಾ ಅದನ್ನು ಟ್ರೈ ಮಾಡ್ಕೊಂಡು ಹೋಗೋಣ ಅಂತ. ಬಟ್ ಬಂದಿದ್ದಾಗಲೇ ಇಲ್ಲಿ ನಮಗೆ ಈ ಒಂದು ಏನಾರ ಒಂದು ಇಫ್ತಾರ್ ಮೀಲ್ ಥರ ಏನಾರ ತಿನ್ನೋಣ, ರೀಸನಬಲ್ ಪ್ರೈಸಲ್ಲಿ ಇರಬೇಕು, ಹಲವಾರು ಐಟಮ್ಸು ಜಾಸ್ತಿ ಇರಬೇಕು. ಅದ್ರ ಪ್ರಕಾರ ಇಲ್ಲಿ ನಮಗೆ ಈ ಒಂದು ಶಿಲ್ಸ್ ರೆಸ್ಟೋರೆಂಟಲ್ಲಿ ಸ್ಪೆಷಲಾಗಿ ಒಂದು ಕಾಂಬೋ ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡೋರು ಫಾರ್ ಈ ಒಂದು ರಂಜಾನ್ ಮಂತ್ಗೋಸ್ಕರ ಮಾತ್ರನೇ. ಸೊ ಅದರಲ್ಲಿ ಬಂದು ನಿಮಗೆ ಡೇಟ್ಸ್ ಬರುತ್ತೆ, ಕಟ್ ಫ್ರೂಟ್ಸು, ಗುಲಾಬ್ ಜಾಮೂನ್ ಆರ್ ಈ ಒಂದು ಬ್ರೌನಿ ಬಂದ್ಬಿಡುತ್ತೆ, ಚೇಂಜಸ್ ಇರುತ್ತೆ. ಆಮೇಲೆ ಇವರ ಸ್ಪೆಷಲ್ ಈ ಒಂದು ಸುಲ್ತಾನ್ ಕಿ ಚಾವಲು ಸ್ಪೆಷಲ್ ಅಂತ ಇದು, ಅದನ್ನು ಟ್ರೈ ಮಾಡೋಣ. ಆ್ಯಂಡ್ ಮಿನಿ ಸಮೋಸ ಎರಡು ಬಂದ್ಬಿಡುತ್ತೆ. ಜೊತೆಗೆ ಇನ್ನೊಂದು ಸ್ಪೆಷಲ್ ಬಂದು ಈ ಒಂದು ಮಿನಿ ಶವರ್ಮಾ, ಮಿನಿ ರೋಲ್ ಅನ್ಬೋದು ನಾವು, ವಿಚ್ ಇಸ್ ಒಂದು ನಿಮಗೆ ಕ್ಲಾಸಿಕ್ ಒಂದು ಬರುತ್ತೆ. ಇಲ್ಲ ಅಂತಂದರೆ ಯಾವುದೋ ಹೇಳಿದ್ರಲ್ಲ ಅವರು, ಎಸ್ ಮುರುಮುರು, 2 ವೆರೈಟಿ ಇಕ್ಕವ್ರೆ, ಹಲವಾರು ಐಟಮ್ಸ್ ಇದೆ. ಇದು ಮಾತ್ರ ಅಲ್ಲ, ಇದ್ರ ಜೊತೆಗೆ ಜಪಾನ್ ಚಿಕನ್ನು ಜ್ಞಾಪಕ ಇದೆಯಾ, ಒಂದು ವಿಡಿಯೋ ಮಾಡೋದ್ವಲ್ಲ, ಜ್ಞಾಪಕ ಇರಬಹುದು ನಿಮಗೆ. ಸೊ ಜಪಾನ್ ಚಿಕನ್ ಇದೆ. ಆ್ಯಂಡ್ ಒಂದು ಮೊಹಬ್ಬತ್ ಕಾ ಶರ್ಬತ್ ಒಂದು ಬಂದ್ಬಿಡುತ್ತೆ. ಸೊ ಇದಿಷ್ಟು ಬಂದು ನಿಮಗೆ ಒಂದು 349 ರುಪೀಸು. ಇದು ಈ ಒಂದು ಐಟಮ್ಸ್ ಬಂದು 349 ರುಪೀಸ್ಗೆ ಇಲ್ಲಿನ ಈ ಒಂದು ಇಫ್ತಾರ್ ಕಾಂಬೋ ಅನ್ನೋ ಒಂದು ಪ್ರೆಸೆಂಟ್ ಮಾಡೋರೆ. ಲೆಟ್ಸ್ ಸಿ. ಫಸ್ಟ್ ನಾನು ಬಂದು ಒಂದು ಡೇಟ್ಸ್ ತಗೊಂಡು ಕಂಟಿನ್ಯೂ ಮಾಡೋಣಂತೆ. ಫಾಸ್ಟಿಂಗ್ ಇದ್ದಾಗ ಬೆಳಗಿಂದ ಫಾಸ್ಟಿಂಗ್ ಇರ್ತೀವ, ಬಿಫೋರ್ ಸನ್ರೈಸ್ ಆ್ಯಂಡ್ ಆಫ್ಟರ್ ಸನ್ಸೆಟ್ ನಾವು ಈವ್ನಿಂಗ್ ಒಂದು 6:30 ಹಾಗೆ ನಿಮಗೆ ಫಾಸ್ಟಿಂಗ್ ಅನ್ನೋದು ನಾವು ಬ್ರೋಕ್ ಮಾಡ್ತೀವಿ. ಆ ಟೈಮಲ್ಲಿ ಮೇನ್ಲಿ ಬಂದು ಒಂದು ಡೇಟ್ಸು ಜೊತೆಗೆ ಒಂದು ಕಟ್ ಫ್ರೂಟ್ಸು, ಒಂದಷ್ಟು ಸ್ವಲ್ಪ ನೀರಿದ್ರೆ ಸಾಕು. ಅದೇ ತುಂಬ ಜಾಸ್ತಿ ಅಂತಾರೆ ಆ ಕಾಲದವರು. ಈಗ ಬಂದು ಕರೆಂಟ್ಲಿ ನಿಮಗೆ ಹಲವಾರು ಡಿಶಸ್ ಇದೆ, ಏನು ಬೇಕಾದ್ರೂ ನಾವು ಹೋಗ್ಬೋದು. ಬಟ್ ಸ್ಟಾರ್ಟಿಂಗ್ ಅನ್ನೋದು ಈ ಡೇಟ್ಸಿಂದಾನೆ. ಸೊ ಡೇಟ್ಸ್ ಜೊತೆಗೆ ಕಟ್ ಫ್ರೂಟ್ಸ್ ಇದ್ರೇ ಅದೊಂಥರ ನನಗೆ ಮ್ಯಾಂಡೇಟ್ರಿ ಥರ ಇರುತ್ತೆ ಫಾಸ್ಟಿಂಗ್ ಟೈಮಲ್ಲಿ. ಇಟ್ಸ್ ಗುಡ್. ಆ್ಯಂಡ್ ಹಂಗೆ ಸಮೋಸ ಹೋಗ್ಬಿಟ್ಟು ಫೈನಲ್ ಆಗಿ ಸುಲ್ತಾನಿ ಚಾವಲ್ಗೆ ಇಳಿಯೋಣ. ಸಮೋಸ, ವಾವ್, ಚಿಕನ್ ಕೀಮಾ ಸಮೋಸನಾ, ವಾವ್, ಸ್ಟಫಿಂಗ್ಗೆ ಸಖತ್ತಾಗಿದೆಯಲ್ಲ. ವಾವ್, ಚಿಕನ್ನ ಚಿಕ್ಕ ಚಂಕ್ಸು ಅಲ್ಲ, ಅದು ಇಷ್ಟಿಷ್ಟು ಚಿಕ್ಕ ಬಿಡ್ಸಾಗೆ ಕಟ್ ಮಾಡಿ ಆ ಕೈಮಾ ಅಂತ ಕರೆಕ್ಟಾಗಿ ಇಟ್ಟವ್ರೆ. ಚಿಕನ್ ಮಿನಿ ಕೈಮಾ ಸಮೋಸ ಥರ ಅಂತ, ಲಿಟ್ರಲಿ ಚೆನ್ನಾಗಿದೆಯಪ್ಪ. ಸಿಂಗಲ್ ಪರ್ಸನಿಗೆ ಸ್ಯಾಟಿಸ್ಫೈ ಪ್ಲಸ್ ಸಫಿಷಿಯೆಂಟ್ ಆಗಿರುತ್ತೆ 349 ರುಪೀಸ್ಗೆ. ಲಿಟ್ರಲಿ ಚೆನ್ನಾಗಿದೆ. ಆ್ಯಂಡ್ ನಾವು ಈಗ ಟ್ರೈ ವಿತ್ ಈ ಒಂದು ರೈಸಿಗೆ ಹೋಗೋಣ. ಉದ್ರಿ ಆಗಿದೆ. ಆ್ಯಂಡ್ ಈ ಒಂದು ಸುಲ್ತಾನಿಕ ಚಾವಲಿನ ರೈಸ್ ಏನಿದೆಯಲ್ಲ, ಅಕ್ಕಿ, ಈ ಥರ ಒಂದು ಡಿಶ್ ಮಾಡೋದಕ್ಕಂತಲೇ ಬಳಸೋದು ಈ ಒಂದು ರೈಸ್ನ ಮಾತ್ರನೇ. ಸೊ ಒಂದು ರೀತಿ ಬಾಸ್ಮತಿ ರೈಸು, ಬಟ್ ಇಟ್ ಹ್ಯಾಸ್ ಸಮ್ ಆ ಒಂದು ಪ್ರೀಮಿಯಂ ಟೆಕ್ಸ್ಚರ್ ಅನ್ನೋದು ಇರುತ್ತಲ್ಲ, ಅದನ್ನು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಸಗದಾಗಿದೆ. ಲೈಟಾಗಿ ಒಂಚೂರು ಡ್ರೈ ಆಗೂ ಇದೆ. ಅದೇ ಜೊತೆಗೆ ಈ ಫ್ರೈಡ್ ರೈಸ್ ತಿಂದರೆ ನಿಮಗೆ ಒಂದು ಆ ಕನ್ಸಿಸ್ಟೆನ್ಸಿ ಆಫ್ ಆ ಒಂದು ಮೇಕಿಂಗ್ ಬರುತ್ತೆ ಗೊತ್ತಾ. ಲೈಕ್ ನಿಮಗೆ ಅದ್ರಲ್ಲಿ ಚಿಕನ್ ಇರುತ್ತೆ, ಜೊತೆಗೆ ವೆಜಿಟೇಬಲ್ಸ್ ಇರುತ್ತೆ, ಆ್ಯಂಡ್ ಲೈಟ್ ಆಫ್ ಪಂಚ್ ಆಫ್ ಖಾರ ಬರುತ್ತೆ. ಆ್ಯಂಡ್ ಇದರಲ್ಲಿ ಬಂದು ನಿಮಗೆ ಬಿರಿಯಾನಿ ಪುಲಾವ್ ಅಂತೀವಿ. ಸೊ ಆ ಥರ ಒಂದು ಟೆಕ್ಸ್ಚರು ನಿಮಗೆ ಚೆನ್ನಾಗಿದೆಯಪ್ಪ ಟೇಸ್ಟಲ್ಲಿ. ಲಿಟರ್ ನನಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಇಟ್ ಹ್ಯಾಸ್ ನಿಮಗೆ ಮಿಕ್ಸ್ಡ್ ಫ್ಲೇವರು ಪ್ಲಸ್ ಆ ರೈಸ್ ಜೊತೆಗೆ ಒಂದು ರೀತಿ ನಿಮಗೆ ಟೇಸ್ಟ್ ಕೊಡುತ್ತೆ. ಬಿಟ್ರೆ ಇದನ್ನೇ ತಿಂತಿರ್ತೀವಿ, ಮೊಹಬ್ಬತ್ ಕಾ ಶರ್ಬತ್. ವಾವ್, ಮೊಹಬ್ಬತ್ ಕಾ ಶರ್ಬತ್ತು, ವಾಟರ್ ಮೆಲನು ಚೆನ್ನಾಗೆ ಅದನ್ನು ಗ್ರೈಂಡ್ ಮಾಡಿ ಸಗದಾಗಿದೆಯಪ್ಪ. ಅಂದ್ರೆ ನಿಮಗೆ ಈ ರೈಸ್ ಜೊತೆ ಅದೊಂಥರ ತಣ್ಣಗೆ ಇಳಿತೈತೆ. ಸಮ್ವೇರ್ ನೀವು ವಾಟ್ರ್ ಕುಡಿಬೇಕು, ಬಟ್ ವಾಟ್ರ್ ಬದಲಿ ನೀವು ಇದನ್ನು ಕುಡಿದ್ರೇ ಆ ಒಂದು ರಿಫ್ರೆಶಿಂಗ್ ಆಗಿರುತ್ತಂತೀವಲ್ಲ,
ಚಿಲ್ಸ್ ಅನ್ನೋ ಒಂದು ರೆಸ್ಟೋರೆಂಟ್ ಸಿಕ್ತು ವೇರ್ ನಿಮಗೆ ಒಂದು ರೀಸನಬಲ್ ಪ್ರೈಸಲ್ಲಿ ಈ ಒಂದು ಇಫ್ತಾರ್ ಕಾಂಬೋನ ಸರ್ವ್ ಮಾಡ್ತಾರೆ. ಲಿಟ್ರಲಿ ವಾನ್ ಟ್ರೈ. ಮಧ್ಯಾಹ್ನ 3 ಗಂಟೆಯಿಂದ ಹಿಡಿದು ಮಧ್ಯರಾತ್ರಿ 1 ಗಂಟೆವರೆಗೆ ನಿಮಗೆ ಈ ಒಂದು ಇಫ್ತಾರ್ ಕಾಂಬೋ ಸಿಗುತ್ತೆ. ಶವರ್ಮಾ ಇದೆ. ಶವರ್ಮಾ ಇನ್ ದಿ ಸೆನ್ಸ್ ನೀವು ರೋಲು ಅನ್ಬೋದು, ಶವರ್ಮಾನು ಅನ್ಬೋದು. ಇಟ್ಸ್ ನಾಟ್ ಲೈಕ್ ಅಷ್ಟೊಂದು ಏನು ವೇರಿಯೇಷನ್ ಬರಲ್ಲ ಅದರಲ್ಲಿ ಇದರಲ್ಲಿ. ಇದೇನು ಗುರು, ಇದೇ ಸಪ್ರೇಟಾಗಿ ಬರ್ತೈತೆ. ಏನು ಇರೋದಿದು ಸಖತ್ ಸಾಫ್ಟಾಗಿರೋ ಕುಬೂಸು, ಅದ್ರ ಜೊತೆಗೆ ಚಿಕ್ಕ ಚಿಕ್ಕ ಚಂಕ್ಸಾಗಿ ಕಟ್ ಮಾಡಿ ಚಿಕನ್ನ ಒಳಗಡೆ ಇದರ ಸಾಸ್ ಏನಿದೆಯಲ್ಲ ಅದು ಬಹಳ ಅದ್ಭುತವಾಗಿದೆ. ವಾವ್. ಇವರ ಕ್ಲಾಸಿಕ್ ಚಿಕನ್ ಇಷ್ಟೊಂದು ಚೆನ್ನಾಗಿದೆಯಲ್ಲ. ಇಲ್ಲೊಂದು ಇಕ್ಕಿದೆ ಇಲ್ಲ ಹಿಂಗು, ಇದು ಬಂದು ಇವರ ಮೇನ್ ಲೈಕ್ ಟ್ರೆಂಡಿಂಗ್ ಶವರ್ಮ ಅನ್ಬೋದು ನಾವು, ಟ್ರೆಂಡಿಂಗ್ ಶವರ್ಮ ರೋಲೇ ಅನ್ಬೋದು ನಾವು, ವಿಚ್ ಈಸ್ ಅವರ ಮುರುಮುರು ಚಿಕನ್ನು. ಸೊ ಅದನ್ನು ಟ್ರೈ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಜಪಾನ್ ಚಿಕನ್ನು ಸೊ ನೋಡ್ಬೋದು. ಸೊ ಚೆನ್ನಾಗಿ ಸಾಸಲ್ಲೇ ಡಿಪ್ ಮಾಡಿ ನಾವು ಮ್ಯಾನ್ ಆ ಹಾಲು ಆಮೇಲೆ ಕ್ಯಾಶ್ಯೂನಟ್ ಪೇಸ್ಟು ನಂತರ ಅದನ್ನು ಸಾಸ್ ರೀತಿಯಾಗಿ ಕನ್ವೆ ಮಾಡಿ ಸಾಟೆ ಮಾಡಿ ಆ ಚಿಕನ್ ಜೊತೆ ನಿಂತಿರಲ್ಲ ಜಪಾನ್ ಚಿಕನು ಅದ್ರ ಜೊತೆ ಎಷ್ಟು ಟಾಸ್ ಮಾಡ್ತಾರೆ. ಲಿಟ್ರಲಿ ಒಂದು ತಿಕ್ಕು ಕನ್ಸಿಸ್ಟೆನ್ಸಿ. ನಾನೇನೋ ಒಂದು ಕಂಪ್ಲೀಟಾಗೆ ಒಂದು ನೈಟ್ ಮೀಲ್ ಮಾಡ್ತೀವಿ ಗೊತ್ತಾ, ಆ ಥರ ಇದೆ ನನಗೆ. ಬಟ್ ಆಬ್ವಿಯಸ್ಲಿ ಇದನ್ನು ಮೀಲು ಅನ್ಬೋದು ನಾವು, ಯಾಕಂದರೆ ಇಷ್ಟೊಂದು ಡಿಶಸ್ ಎಲ್ಲ ಇದೆ. ಸೊ ಅವೆಲ್ಲ ಸೇರಿದ್ರೇ ರಾತ್ರಿ ಊಟ ಆಗೋಗ್ಬಿಡುತ್ತೆ. ಲಿಟ್ರಲಿ ಐ ಆಮ್ ಫುಲ್. ಬಟ್ ಆದರೂ ಸಹ ನಿಮಗೆ ತೋರಿಸೋಣ ಅಂತ ಒಂದಷ್ಟು ಡಿಶಸ್ ತೊಗೊಂಡಿದ್ದೀನಿ. ಹಾಗೆ ಬ್ರೌನಿನೂ ತಿನ್ಬಿಡೋಣ. ತುಂಬ ರಿಚ್ ಆಗಿದೆಯಪ್ಪ. ನೆಕ್ಸ್ಟ್ ಬಂದು ಸ್ಪೆಷಲ್ ಮುರುಮುರು ಚಿಕನ್ ಇದೆ, ಕ್ರಿಸ್ಪಿಯಾಗಿ. ಇದರಲ್ಲಿ ಬಂದು ನಿಮಗೆ ದೇ ಹ್ಯಾವ್ ಲೈಕ್ ಕಾನ್ಸೆಪ್ಟ್ ಇಕ್ಕವ್ರೆ, ಒಂದು 2 ಚಿಕನ್ ಅಥವಾ 4 ಚಿಕನ್ ಪೀಸಸ್ಸು ಅಥವಾ 6, 8 ಆ ಥರ ಮಲ್ಟಿ ಇಕ್ ಮಾಡ್ಕೋರೆ. ಈ ಲೆಗ್ ಪೀಸ್ ಇದೆಯಲ್ಲ ಅದ್ರ ಜೊತೆನೇ ಹೋಗೋಣ. ಜಸ್ಟ್ ಫೀಲು ಟಚ್ ಮಾಡೋ ಟೈಮಲ್ಲಿ ಆ ಮುರುಮುರು ಅನ್ನೋ ಕರೆಕ್ಟಾಗಿ ಇಕ್ಕವ್ರೆ ಹೆಸರು ಮುರುಮುರು ಚಿಕನ್ ಅಂತ. ಲಿಟ್ರಲಿ ಫಸ್ಟ್ ನಾನು ಮೇಲಿಂದ ಪಾಟ್ ಇದೆಯಲ್ಲ ಅದನ್ನು ತೆಗೆದುಬಿಟ್ಟು ಓಹೋ ಗುರು ಸಖತ್ ಕ್ರಿಸ್ಪಿ ಕ್ಯಾಪ್ಚರ್ ಹಾಕಿರ್ಬೋದು. ವಾವ್ ಏನು ಜ್ಯೂಸಿ ಆಗಿದೆ ನೋಡಿ ಒಳಗಡೆ ಚಿಕನ್ನು. KFC ಚಿಕನ್ ತಿಂತೀರಿ ಗೊತ್ತಾ ನೀವು? KFCಯಲ್ಲೇ ಮೇನ್ಲಿ ಬಂದು ಅವರ ಆ ಒಂದು ಬ್ರಾಸ್ಟೆಡ್ ಚಿಕನ್ ಅವೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೇಮ್ ಕೈಂಡ್ ಆಫ್ ಫೀಲ್ ನನಗೆ ಇದರಲ್ಲಿ ಸಿಗ್ತೈತೆ ಗುರುವೆ. ಆ್ಯಂಡ್ ಇಲ್ಲಿ ಮಾತಾಡಿದೆ ಮ್ಯಾನೇಜರ್ ಹತ್ರ ಇನ್ನೊಂದು ಹೇಳಿದ್ರು, ಎಷ್ಟು ಡೂ ಲೈಕ್ ಒಂದು ಡೈಲಿ ಬಂದು ಫ್ರೆಶ್ ಚಿಕನ್ ಮಾಡ್ತಾರೆ. ಅಂದರೆ ನಿಮಗೆ ಫ್ರೋಝನ್ ಚಿಕನ್ ಇರಲ್ಲ. ಸೊ ಇವತ್ತಿಗೇನು ಬರುತ್ತೋ ಅದು ಇವತ್ತೇ ಖಾಲಿ ಮಾಡಿ ನೆಕ್ಸ್ಟ್ ಡೇ ಬಂದು ನಿಮಗೆ ಹೊಸ ಫ್ರೆಶ್ ಚಿಕನು, ಡೈಲಿ ಫ್ರೆಶ್ ಚಿಕನ್ ಇರುತ್ತಂತ. ಸೊ ತುಂಬ ಚೆನ್ನಾಗಿದೆ. ಸೊ ಮುರುಮುರು ಚಿಕನ್ ಅನ್ನೋ ಒಂದು ಹೆಸರು ತುಂಬ ಚೆನ್ನಾಗಿದೆ. ಜೊತೆಗೆ ಕಾನ್ಸೆಪ್ಟಾಗಿ ಆ್ಯಂಡ್ KFC ಸ್ಟೈಲ್ ಆಗಿರೋ ಮುರುಮುರು ಚಿಕನ್ ಇಸ್ ಮಸ್ಟ್ ಟು ಟ್ರೈ ಒನ್. ಖಂಡಿತವಾಗ್ಲೂ ಟ್ರೈ ಮಾಡಿ. ವಾವ್. ವೈಟ್ ಸಾಸ್ ಪಾಸ್ತಾ ಚಿಕನ್ ಸ್ಯಾಸು ಚಿಕನ್ ಹಾಕವ್ರೆ ಸುಲಭ ಗುರುವೆ. ನಾನು ಇದರಲ್ಲಿ ನಿಮಗೆ ಹೇಳ್ಬೇಕಂತ ಏನಿಲ್ಲವಲ್ಲ, ಈ ಒಂದು ಪಾಸ್ತಾ ಅನ್ನೋದು ಯು ವಿಲ್ ಫೈಂಡ್ ಆ ಒಂದು ಟೇಸ್ಟ್ ಎಲ್ಲ ಕಡೆ ನಿಮಗೆ ಸಿಮಿಲಾರಿಟಿ ಆಗಿರುತ್ತೆ. ಆ ವೈಟ್ ಸಾಸ್ ಅನ್ನೋದು ಅದೇ ರೀತಿ ಒಂದು ಟೇಸ್ಟ್ ಕೊಡ್ತಾಯಿದೆ. 2 ಮೊಯ್ಟೋ ತೊಗೊಂಡ್ವಿ. ಒಂದು ಬಂದು ಸ್ಟ್ರಾಬೆರಿ ತಣ್ಣಗಿಳಿಯುತ್ತೆ. ಇಟ್ಸ್ ಟೋಟಲಿ ಗುಡ್. ಈ ಒಂದು ಮುರುಮುರು ಚಿಕನ್ ರೋಲ್ ಬಂದು ನಿಮಗೆ ಲೈಕ್ ಚಿಕನ್ ಪೀಸ್ ಅನ್ನೋದು ನಿಮಗೆ ಲೈಕ್ KFC ಚಿಕನ್ ಪೀಸಸ್ ಹೇಗಿರುತ್ತೋ ಅದೇ ರೀತಿ ನಿಮಗೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಚಿಕನ್ನು. ಆ್ಯಂಡ್ ಅದ್ರ ಜೊತೆಗೆ ಈ ಶವರ್ಮಾಗಿ ರೋಲ್ಗೆ ಹಾಕುವಂಥ ಒಂದು ಸಾಸಸ್ ಇರುತ್ತಲ್ಲ, ಆ ಮೈನೀಸ್ ಇರಲಿ, ಜೊತೆಗೆ ಲೈಕ್ ಸ್ಟಫಿಂಗ್ ಆಫ್ ವೆಜಿಟೇಬಲ್ಸ್ ಇರಲಿ, ಕಂಪ್ಲೀಟ್ ಆಗಿರುತ್ತೆ. ಇದರಲ್ಲಿ ಚಿಕನ್ ಪೀಸೇ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ನಿಮಗೆ ಈ ಒಂದು ವೆಜಸ್ಗಿಂತ. ಬ್ಲಡಿ ಶವರ್ಮಾ ಕ್ಯಾ ಬಾತ್ ಹೈ. ಐ ಆಮ್ ಜಸ್ಟ್ ಲವಿಂಗ್ ದಿಸ್. ಆ ಮುರುಮುರು ಶವರ್ಮಾ ನನಗೆ ಒಂದು ರೀತಿಯ ಸಾಫ್ಟ್ ಫೀಲು ಬರ್ತೈತೆ, ಅದೇ ಜೊತೆಗೆ ಬಂದು ಕ್ರಿಸ್ಪಿ ಆಗೋಗಿದೆ ಗುರುವೆ. ಲಿಟ್ರಲಿ ನೈಸ್. ಮಸ್ತಾಗಿ ಟ್ರೈ ಮಾಡಿ. ಫ್ಯಾನು ಟ್ರೈ ನಿಮಗೆ ಮಿನಿ ಶವರ್ಮಾ ಬೇಕಂದರೆ ಅದನ್ನು ಟ್ರೈ ಮಾಡಿ. ಅದನ್ನು ಬಿಟ್ಟರೆ ನೀವು ದಿಸ್ ಇಸ್ ಲೈಕ್ ನಿಮಗೆ ಈ ಒಂದು ಶವರ್ಮಾ ತಿಂದ್ರೇ ಹೊಟ್ಟೆ ಫುಲ್ ಆಗಿಬಿಡುತ್ತೆ, ಅಷ್ಟು ಸಖತ್ತಾಗಿದೆ. ಸೊ ನಿಮಗೆ ಎಲ್ಲನೂ ಟ್ರೈ ಮಾಡಬೇಕಂತಂದರೆ ಯು ಕ್ಯಾನ್ ಗೋ ವಿತ್ ಈ ಒಂದು ತಿಂಗಳು ಕಂಪ್ಲೀಟ್ ಆಗಿರುತ್ತಲ್ಲ ಒಂದು ಕಾಂಬೋ, ಇಫ್ತಾರ್ ಕಾಂಬೋ, ಅದನ್ನು ಟ್ರೈ ಮಾಡಿ. ವೆರೈಟೀಸ್ ಆಫ್ ಡಿಶಸ್ ಎಲ್ಲ ಟ್ರೈ ಮಾಡ್ತೀರಾ. ಸುಲ್ತಾನ್ ಕಾ ಚಾವಲು, ಆಮೇಲೆ ಜೊತೆಗೆ ಶವರ್ಮಾ. ಟೋಟಲಿ ಗುಡ್. ಫೈನಲ್ ಆಗಿ ಬಂದು ಇವರ ಮಿಲ್ಕಿ ವೇ ಕ್ಲಾಸಿಕ್ ಒಂದು ಡೆಸರ್ಟ್ ತೊಗೊಂಡಿದ್ದೀವಿ. ಜಸ್ಟ್ ಲುಕ್ ಅಟ್ ದಿ ಟೆಕ್ಸ್ಚರ್ ಆ್ಯಂಡ್ ಫ್ಲಫಿನೆಸ್ ಗಾಯ್ಸ್.
ಸಖತ್ತಾಗಿದೆ ಗುರುವೆ. ಓಹೋ, ಈ ರೆಸ್ಟೋರೆಂಟಲ್ಲಿ ಒಂದಕ್ಕೆ ಮೇಲೆ ಒಂದು ಹಂಗೆ ನನ್ನ ಕ್ಲೋಸ್ ಮಾಡ್ತಾವ್ರೆ. ಫಿದಾ ಆಗ್ತಿದ್ದೀನಿ ಒಂದೊಂದು ಡಿಶ್ಶಿಗೂ. ಆ ಬೇಸಲ್ಲಿ ಕ್ರೀಮ್ ಹಾಕಿದ್ದಾರೆ, ಆ ಹಾಲು ಕ್ರೀಮು ಆ್ಯಂಡ್ ಈ ಒಂದು ಮಿಲ್ಕಿ ವೇ ಹೆಸರು ಕರೆಕ್ಟಾಗಿದೆ. ಅದೇ ರೀತಿ ಆ ಡೆಸರ್ಟು ತುಂಬ ಚೆನ್ನಾಗಿದೆ. ಬಿಟ್ರೆ ನಾನೇ ತಿಂತೀನಿ, ಪಾಪ ನಮ್ಮ ಕ್ಯಾಮ್ರಾಮ್ಯಾನ್ಗೂ ಕೊಡಬೇಕಲ್ಲ. ಹಲವಾರು ಡಿಶ್ ತಿಂದೆ ನಾನು. ಅದ್ರ ಜೊತೆಗೆ ಮೇನ್ಲಿ ಬಂದು ಇವರ ಕಾಂಬೋ ಮೀಲು, ಇಫ್ತಾರ್ ಕಾಂಬೋ ಮೀಲು, ಇಟ್ಸ್ ಎ ಮಸ್ಟ್ ಟು ಟ್ರೈ ಒನ್ ಇನ್ ದಿಸ್ ಈ ಒಂದು ರಂಜಾನ್ ತಿಂಗಳಲ್ಲಿ. ಅದನ್ನು ಬಿಟ್ಟರೆ ಇವರ ಅಲಾಕಟ್ ಡಿಶಸ್ ಏನೇನಿತ್ತು, ನಾನು ಏನೇನು ತಿಂತಿದ್ದೀನೋ ಅದನ್ನು ಬಿಟ್ಟು ಜಾಸ್ತಿ ಐಟಮ್ಸ್ ಇದೆ. ಬಟ್ ನಾವು ತಿಂದಿರೋ ಅಷ್ಟು ಐಟಮ್ಸ್ ತಿಂದ್ರೇ ಫಿದಾಗ ಹೋಗ್ತೀರಾ. ಎಸ್ಪೆಷಲಿ ಅವರ ಒಂದು ರೋಲ್ ಏನಿತ್ತಲ್ಲ, ಆ ಮುರುಮುರು ಚಿಕನ್ ರೋಲ್ ಇರಲಿ, ಜೊತೆಗೆ ಬಂದು ಈ ಒಂದು ಮುರುಮುರು ಚಿಕನ್ ಇರಲಿ, ವಿಚ್ ಇಸ್ ಲೈಕ್ ಎ KFC ಚಿಕನ್ ಟೈಪ್ ಆಫ್, ಬಟ್ ಅದಕ್ಕಿಂತ ಬೆಟ್ರೆ ಇದೆ ಅಂತೀನಿ ನಾನು. ಅದೊಂಥರ ಟೇಸ್ಟ್ ಕೊಟ್ಟರೆ ಇದು ಅದಕ್ಕಿಂತ ಬೆಟ್ರೆ ಇದೆ ಇಲ್ಲಿ. ಆ್ಯಂಡ್ ಫೈನಲಿ ಬಂದು ಡೆಸರ್ಟ್ಸಲ್ಲಿ ಬಂದರೆ ನೀವು ಮಿಲ್ಕಿ ವೇ, ಸೊ ಮಿಸ್ ಮಾಡಬೇಡಿ, ಬಂದರೆ ಖಂಡಿತ ಟ್ರೈ ಮಾಡಿ. ಆ್ಯಂಡ್ ಎಸ್ಪೆಷಲಿ ಇನ್ನೊಮ್ಮೆ ಹೇಳಲೇಬೇಕು, ಆ ಇಫ್ತಾರ್ ಕಾಂಬೋ ಇಸ್ ಟೋಟಲಿ ವರ್ತ್ ಫಾರ್ 349 rupees. ಸೊ ಇನ್ನೊಂದು ಹೊಸಡಲ್ಲಿ ಸಿಗೋಣ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅದು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಮುಂದಿನ ವಿಡಿಯೋ ಬಂದು ಪ್ಲ್ಯಾನಲ್ಲಿರೋದು ಕೋರ್ಮಂಗ್ಲಾ ಸ್ಟ್ರೀಟ್ ಫುಡ್, ಅದು ಓಪನ್ ಇದೆ ರಂಜಾನ್ ಟೈಮಲ್ಲಿ. ಆ್ಯಂಡ್ ಅದನ್ನು ಬಿಟ್ಟು ಶಿವಾಜಿನಗರ, ಎಷ್ಟು ಜನರಿಗೆ ಗೊತ್ತು, ನಾವು ಶಿವಾಜಿನಗರ ಮತ್ತು ಫ್ರೆಸರ್ ಟೌನ್ ಬಂದು ಕವರ್ ಮಾಡಿದ್ದು ಲಾಸ್ಟ್ ಟೈಮು. ಈ ಸತಿ ಮತ್ತೆ ನಾವು ಫ್ರೆಸರ್ ಟೌನ್ ಆಗಲಿಲ್ಲ, ಬಟ್ ಶಿವಾಜಿನಗರ್ ಆ್ಯಂಡ್ ಕೋರ್ಮಂಗ್ಲಾ ಕವರ್ ಮಾಡೋಣ. ಪ್ಲಸ್ ಒಂದು ಕಾನ್ಸೆಪ್ಟ್ ಮೈಂಡಲ್ಲಿ ಇಕ್ಕಿದ್ದೀನಿ, ಸ್ಪೆಷಲಿ ಹಲೀಮು ತುಂಬ ಜನರಿಗೆ ಇಷ್ಟ ಅಲ್ಲ, ಹಲೀಮ್ ಬಗ್ಗೆ ಒಂದು ವಿಡಿಯೋ ಮಾಡೋಣಂತೆ. ಸೊ ಅಂಟಿಲ್ ದ್ಯಾನ್, ಬಾಯ್ ಫ್ರಮ್ ಶಾರುಖ್. ಬಾಯ್ ಅಂದ್ರೂ ಗಲ್ಲಿ ಫುಡ್ಸಲ್ಲಿ ವಿಡಿಯೋ ಬರುತ್ತೆ. ಇದೆಷ್ಟು ಜನ ಇಷ್ಟಪಡ್ತೀರಾ ತಿನ್ನಕ್ಕೆ ಹೇಳಿ? ಸಗದಾಗಿರುತ್ತಲ್ಲ. ಇವರ ಆ್ಯಂಬಿಯನ್ಸ್ ಬಗ್ಗೆ ಮೆನ್ಷನ್ ಮಾಡಲೇಬೇಕು ನಾನು, ತುಂಬ ಸಗದಾಗಿತ್ತು. ಇಟ್ಸ್ ಲೈಕ್ ನಿಮಗೆ ಮೇಲೆ ಟಾಪ್ ಫಸ್ಟ್ ಫ್ಲೋರು ಇದೆ, ಆ್ಯಂಡ್ ಅದನ್ನ ಜೊತೆಗೆ ಒಂದು ಪ್ರೀಮಿಯಂ ಕ್ಲಾಸಿಕ್ ಆಗಿರೋ ಒಂದು ಆ್ಯಂಬಿಯನ್ಸು, ಜೊತೆಗೆ ರೀಸನಬಲ್ ಪ್ರೈಸಲ್ಲಿ ಒಂದು ಅಫೋರ್ಡಬಲ್ ಒಂದು ಫುಡ್ ಸರ್ವ್ ಮಾಡ್ತಾರೆ. ಇಟ್ಸ್ ನಾಟ್ ನಿಮಗೆ ಲೈಕ್ ಒಂದು ಓವರ್ ದಿ ಪ್ರೈಸ್ ಅಂತೀವಲ್ಲ, ಆ ಥರ ಇಲ್ಲ, ಒಂದು ರೀಸನಬಲ್ ಪ್ರೈಸಲ್ಲಿ ಹಲವಾರು ಡಿಶಸ್ ಸರ್ವ್ ಮಾಡ್ತಾರೆ. ಬಂದರೆ ಖಂಡಿತ ಟ್ರೈ ಮಾಡಿ, ಎಲ್ಲ ಹೇಳಿದ್ದೀನಿ. ಸೊ ಬಾಯ್ ಹೇಳ್ಬಿಡಿ ಬ್ರೋ, एक बाय बोल दो, ಬಾಯ್ ಸೂಪರ್. ಓಕೆ, ಸೊ ಈಗ ಮುಂದಿನ ವೀಡಿಯೋಲಿ ಸಿಗೋಣ. ಬಾಯ್. ಬಿಟ್ಟರೆ ಇದನ್ನೆಲ್ಲ ನಾನೇ ಖಾಲಿ ಮಾಡಿಬಿಡ್ತೀನಿ. ಬಾಯ್.